ವರನಟ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್. ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವರು ಮಾಡದ ಪಾತ್ರಗಳಿಲ್ಲ. ನಾನಿವತ್ತು ಅಣ್ಣವರು ಅಭಿನಯದ ಟಾಪ್ 30 ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ ಹಾಗೂ ಇನ್ನೊಂದಷ್ಟು ಸಿನಿಮಾಗಳನ್ನ ಸ್ಪೆಷಲ್ ಮೆನ್ಷನ್ ಮಾಡಿರ್ತೀನಿ. ಅಣ್ಣವರ ಈ ಸಿನಿಮಾಗಳ ಸಕ್ಸಸ್ಗೆ ಕಾರಣವಾದ ಅಂಶಗಳನ್ನು ಕೂಡ ಮಾತಾಡ್ತೀನಿ. ಈ ಸಿನಿಮಾಗಳ ಪಟ್ಟಿಯಲ್ಲಿ ಯಾವುದೇ ರೀತಿಯ ರ್ಯಾಂಕಿಂಗ್ ಇರಲ್ಲ, ಕೇವಲ ನನ್ನ ಇಷ್ಟಾನುಸಾರವಾಗಿ ಸಿನಿಮಾಗಳ ಹೆಸರನ್ನ ಹೇಳ್ತಾ ಹೋಗ್ತೇನೆ. ಅಣ್ಣವ್ರನ್ನ ನೆನ್ಸ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ ಬನ್ನಿ. ನಂಬರ್ 1 ಇನ್ ದ ಲಿಸ್ಟ್ ಮಯೂರ. ಈ ಸಿನಿಮಾ 1975 ಅಲ್ಲಿ ಬಂದಿರುತ್ತೆ. ಇದೊಂದು ಕಾದಂಬರಿ ಆಧಾರಿತ ಚಿತ್ರ. ಇದನ್ನ ನಿರ್ದೇಶನ ಮಾಡಿರೋದು ಲೆಜೆಂಡರಿ ಡೈರೆಕ್ಟರ್ ಆದಂತ ವಿಜಯ್ ರೆಡ್ಡಿ ಅವರು. ಮಯೂರ ಸಿನಿಮಾ ಅದ್ದೂರಿ ವೆಚ್ಚದಲ್ಲಿ ತಯಾರಾಗಿರುತ್ತೆ. ಇದರ ಬಹುತೇಕ ಚಿತ್ರೀಕರಣ ಮೈಸೂರು ಪ್ಯಾಲೇಸ್ ಅಲ್ಲಿ ನಡೆದಿರುತ್ತೆ. ಇವಾಗ ಬರ್ತಿರೋ ಐತಿಹಾಸಿಕ ಸಿನಿಮಾಗಳಲ್ಲಿ ನಾವು ಸಾಕಷ್ಟು CG VFX ಮಿಸ್ಟೇಕ್ಸ್ ನ ಕಾಣ್ತೀವಿ. ಆದ್ರೆ ನಿಮ್ಗೆ ಹುಡುಕಿದ್ರು ಈ ಸಿನಿಮಾದಲ್ಲಿ ಆ ಥರದ್ದೇನು ಕಾಣಿಸಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ತೆಗ್ಸಿದ್ದಾರೆ ಆ ಕಾಲದಲ್ಲೇ. ಇನ್ನು ಈ ಸಿನಿಮಾ ನೋಡ್ತಾ ಇದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಮೈ ನವಿರೇಳುತ್ತೆ. ಯಾಕಂದ್ರೆ ಈ ಸಿನಿಮಾ ಕನ್ನಡದ ಮೊದಲ ಸಾಮ್ರಾಜ್ಯವಾದ ಕದಂಬ ಸಾಮ್ರಾಜ್ಯದ ದೊರೆ ಮಯೂರವರ್ಮನ ಜೀವನವನ್ನು ಆಧರಿಸಿ ತೆಗೆದಿರ್ತಾರೆ. ಇನ್ನು ಈ ಸಿನಿಮಾನ ಇನ್ಸ್ಪಿರೇಷನ್ ಇಟ್ಕೊಂಡು ತೆಲುಗಲ್ಲಿ ಒಂದು ದೊಡ್ಡ ಸಿನಿಮಾನೇ ತೆಗೆದ್ರು ಒಬ್ಬ ದೊಡ್ಡ ಡೈರೆಕ್ಟ್ರು. ಆದ್ರೆ ಅವರೆಲ್ಲೂ ಹೇಳ್ಕೊಂಡಿಲ್ಲ. ಒಟ್ಟಲ್ಲಿ ನನ್ನ ಪ್ರಕಾರ ಕನ್ನಡದಲ್ಲಿ ಟಾಪ್ 10 ಸಿನಿಮಾಗಳಂತ ತೆಗೆದ್ರೆ ಈ ಸಿನಿಮಾ ನಂಬರ್ 1 ಸ್ಥಾನದಲ್ಲಿರುತ್ತೆ. ನಂಬರ್ 2 ಇನ್ ದ ಲಿಸ್ಟ್ ಕಸ್ತೂರಿ ನಿವಾಸ. ವಾಟ್ ಅ ಪರ್ಫಾರ್ಮೆನ್ಸ್! ಲಿಟ್ರಲಿ ಅಣ್ಣವರ ಮನಸ್ಸಲ್ಲಿರೋ ಆ ದುಃಖನ ಅವರ ಮುಖದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಅಂದ್ರೆ ಈ ಮೂವಿಯಲ್ಲಿ ನೋ ವರ್ಡ್ಸ್. ಈ ಸಿನಿಮಾದಲ್ಲಿ ಅವರ ಅಭಿನಯ ನೋಡ್ತಿದ್ರೆ ಎಂತವ್ರ ಕಣ್ಣಲ್ಲೂ ನೀರ್ ಬಂದ್ಬಿಡುತ್ತೆ. ಈ ಸಿನಿಮಾ 1971 ಅಲ್ಲಿ ಬಂದಿರುತ್ತೆ. ಇದನ್ನ ಡೈರೆಕ್ಟ್ ಮಾಡಿರೋದು ಅಣ್ಣವರ ಆಸ್ಥಾನ ನಿರ್ದೇಶಕರಾದ ದೊರೈ ಭಗವಾನ್ ಅವರು. ಈ ಮೂವಿ ಆ ಕಾಲಕ್ಕೆ ಇಂಡಸ್ಟ್ರಿ ಹಿಟ್. ಆ ಕಾಲದಲ್ಲೇನೆ ಈ ಸಿನಿಮಾ 16 ಥಿಯೇಟರ್ಗಳಲ್ಲಿ 100 ಡೇಸ್ ಹೋಗಿರುತ್ತೆ. ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ಇದನ್ನ ಕಲರ್ ಅಲ್ಲಿ ಕೂಡ ರಿಲೀಸ್ ಮಾಡಿದ್ರು. ಇನಿಷಿಯಲಿ ಈ ಸಿನಿಮಾದ ಸ್ಕ್ರಿಪ್ಟ್ ಶಿವಾಜಿ ಗಣೇಶನ್ ಅವ್ರ ಹತ್ರ ಹೋಗಿತ್ತಂತೆ, ಬಟ್ ಅವರು ಅವಾಗ ಅದನ್ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ಆ ನಂತರ ಇದು ಅಣ್ಣವ್ರ ಹತ್ರ ಬಂದು ಅವರದನ್ನ ಓಕೆ ಮಾಡಿ ದೊರೈ ಭಗವಾನ್ ಅವರು ಸಿನಿಮಾನ ಬಹಳ ಅದ್ಭುತವಾಗಿ ತೆರೆ ಮೇಲೆ ತಂದಿರ್ತಾರೆ. ಫನ್ ಫ್ಯಾಕ್ಟರ್ ಏನಂದ್ರೆ ಇದೇ ಸಿನಿಮಾನ ಮತ್ತೆ ಶಿವಾಜಿ ಗಣೇಶನ್ ಅವರು ತಮಿಳಲ್ಲಿ ರೀಮೇಕ್ ಮಾಡ್ತಾರೆ. ಈಗಿನ ಯುವ ಜನತೆ ಈ ಸಿನಿಮಾನ ನೋಡ್ಲೇಬೇಕು. ಸ್ಪೆಷಲಿ ಈ ಸಿನಿಮಾದಲ್ಲಿ ಇರುವಂತ ವ್ಯಾಲ್ಯೂಸ್ ಬಗ್ಗೆ ತಿಳ್ಕೋಬೇಕು. ಇನ್ನು ಈ ಮೂವಿಯಲ್ಲಿ ಇರುವಂತ ಹಾಡುಗಳು ಇವತ್ತಿಗೂ ಕೂಡ ಫ್ರೆಶ್ ಅನಿಸ್ತವೆ, ಕೇಳೋದಕ್ಕೂ ಕೂಡ ಬಹಳನೇ ಇಂಪಾಗಿರ್ತವೆ. ಎಸ್ಪೆಷಲಿ ಆಡಿಸಿ ನೋಡು ಸಾಂಗ್, ಅಣ್ಣವ್ರನ್ನ ಆ ಹಾಡಲ್ಲಿ ನೋಡ್ತಿದ್ರೆ ಕರುಳು ಚುರ್ ಅನ್ನತ್ತೆ. ನಂಬರ್ 3 ಇನ್ ದ ಲಿಸ್ಟ್ ಬಂಗಾರದ ಮನುಷ್ಯ. 1972 ಅಲ್ಲಿ ಬಂದ ಈ ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ಆದ ಸಿದ್ಧಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಸ್ಟೇಟ್ಸ್ ಥಿಯೇಟರ್ ಅಲ್ಲಿ ಸುಮಾರು 2 ವರ್ಷ ಓಡುತ್ತೆ. ಅಷ್ಟೇ ಅಲ್ಲದೆ ಫೋರ್ಬ್ಸ್ ಅವರು ರಿಲೀಸ್ ಮಾಡಿದ ಟಾಪ್ 75 ಪರ್ಫಾರ್ಮೆನ್ಸಸ್ ಅಲ್ಲಿ ಅಣ್ಣವರ ಈ ಚಿತ್ರದ ಪರ್ಫಾರ್ಮೆನ್ಸ್ ಕೂಡ ಒಂದು. ಆ ಕಾಲದಲ್ಲಿ ಈ ಸಿನಿಮಾನ ಇನ್ಸ್ಪಿರೇಷನ್ ತಗೊಂಡ ಜನ ಸಿಟಿಯಿಂದ ತಮ್ಮ ಹಳ್ಳಿಗೆ ವಾಪಸ್ ಹೋಗಿ ವ್ಯವಸಾಯ ಮಾಡ್ತಾರೆ. ಇವತ್ತಿಗೂ ಕೂಡ ಆಗದು ಎಂದು ಹಾಡು ಒನ್ ಆಫ್ ದ ಬೆಸ್ಟ್ ಇನ್ಸ್ಪಿರೇಷನಲ್ ಸಾಂಗ್. ಈ ಸಿನಿಮಾದ ವಿಶೇಷತೆ ಏನಂದ್ರೆ 1988 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಆಗ್ಲೂ ಕೂಡ 175 ಡೇಸ್ ಹೋಗುತ್ತೆ ಈ ಸಿನಿಮಾ. ಈ ಸಿನಿಮಾ ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ ಆಗಿರುತ್ತೆ. ಅಣ್ಣವರ ಕೆರಿಯರ್ ಅಲ್ಲಿ ಒನ್ ಆಫ್ ದ ಇಂಡಸ್ಟ್ರಿ ಹಿಟ್. ಇನ್ನು ಈ ಸಿನಿಮಾ ತೆಲುಗು ಹಾಗೂ ತಮಿಳಿಗೆ ರೀಮೇಕ್ ಕೂಡ ಆಗಿರುತ್ತೆ. ನನಗೆ ಈ ಸಿನಿಮಾ ಅಂದ್ರೆ ಮೊದಲು ನೆನಪಾಗೋದು ಕ್ಲೈಮ್ಯಾಕ್ಸ್ ಅಲ್ಲಿ ಸೂರ್ಯ ಮುಳುಗೋ ಟೈಮಲ್ಲಿ ಅಣ್ಣವರೊಬ್ಬರೇ ನಡ್ಕೊಂಡು ಹೋಗ್ತಿರ್ತಾರೆ, ಆ ಸೀನ್. ನಂಬರ್ 4 ಇನ್ ದ ಲಿಸ್ಟ್ ಶಂಕರ್ ಗುರು. 1978 ಅಲ್ಲಿ ಬಂದ ಈ ಸಿನಿಮಾನ ಒನ್ ಆಫ್ ದ ಗ್ರೇಟ್ ಡೈರೆಕ್ಟರ್ ಇನ್ KFI ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಕೂಡ ಇಂಡಸ್ಟ್ರಿ ಹಿಟ್. ಈ ಸಿನಿಮಾ ಯಾವ ರೇಂಜ್ಗೆ ಹಿಟ್ ಆಗಿತ್ತಂದ್ರೆ ಆ ಕಾಲಕ್ಕೆ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜಸ್ಗೂ ರೀಮೇಕ್ ಆಗಿರುತ್ತೆ. ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ರೀಮೇಕ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರ ಇಂಟ್ರೋ ಸೀನ್ ಒನ್ ಆಫ್ ದ ಬೆಸ್ಟ್ ಇಂಟ್ರೋ ಸೀನ್ ಅಂತ ಹೇಳ್ತೇನೆ. ಇದೊಂದು ಆಕ್ಷನ್ ಥ್ರಿಲ್ಲರ್. ಈ ಮೂವಿ ಬಹುತೇಕ ಅಣ್ಣವರ ಅಭಿಮಾನಿಗಳ ಆಲ್ ಟೈಮ್ ಫೇವರೇಟ್ ಆಗಿರುತ್ತೆ. ನಂಬರ್ 5 ಇನ್ ದ ಲಿಸ್ಟ್ ಗಂಧದ ಗುಡಿ. 1975 ಅಲ್ಲಿ ಬಂದ ಈ ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ವಿಜಯ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರು ಹಾಗೂ ವಿಷ್ಣು ಸರ್ ಇಬ್ರು ಆಕ್ಟ್ ಮಾಡಿರ್ತಾರೆ. ಸ್ಯಾಡ್ಲಿ ಇವರಿಬ್ರು ಒಟ್ಟಿಗೆ ಅಭಿನಯಿಸಿದ ಕಡೆ ಸಿನಿಮಾ ಹಾಗೂ ಮೊದಲ ಸಿನಿಮಾ ಇದೇ ಆಗಿರುತ್ತೆ. ಅರಣ್ಯ ಸಂರಕ್ಷಣೆ ಕುರಿತಾಗಿ ತೆಗೆದ ಭಾರತದ ಮೊದಲ ಸಿನಿಮಾ ಇದಾಗಿರುತ್ತೆ. ಇನ್ನು ಈ ಸಿನಿಮಾನ ಪ್ರಾಣಿ ಪ್ರೇಮಿ ಅಂತಾನೆ ಹೆಸರಾದ MP ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಸಿನಿಮಾದ ಸೀಕ್ವೆಲ್ ನ ಶಿವಣ್ಣ ಅವರು ತೆಗೆದಿರ್ತಾರೆ. ಅಗೇನ್ ವಿಜಯ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರ್ತಾರೆ. MP ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಇನ್ನು ಈ ಸಿನಿಮಾ ಅಣ್ಣವರ ಕೆರಿಯರ್ ಅಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ಇದನ್ನ ಹಲವಾರು ಭಾಷೆಗಳಿಗೆ ರೀಮೇಕ್ ಮಾಡಿರ್ತಾರೆ. ನಂಬರ್ 6 ಇನ್ ದ ಲಿಸ್ಟ್ ಬಬ್ರು ವಾಹನ. ಅಣ್ಣವರ ರೌದ್ರಾವತಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2 ಶೇಡ್ಸ್ ಅಲ್ಲಿ ಅಣ್ಣವರು ತಿಂದು ಹಾಕಿದ್ದಾರೆ. ನೀವು ಗಮನಿಸಿದ್ರೆ
ಆ ಎರಡೂ ಕ್ಯಾರೆಕ್ಟರ್ಗೂ ಅಣ್ಣವ್ರು ವಾಯ್ಸ್ ವೇರಿಯೇಷನ್ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಇವತ್ತಿಗೂ ಕೂಡ ಆ ಡೈಲಾಗ್ಸ್ ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕನ್ಸುತ್ತೆ. ಇನ್ಫ್ಯಾಕ್ಟ್ ಯೂಟ್ಯೂಬ್ ಅಲ್ಲಿ ಈ ಸಿನಿಮಾದ ಡೈಲಾಗ್ಸ್ ವಿಡಿಯೋಸ್ಗೆ ಸಿಕ್ಕಿರೋ ವ್ಯೂಸೇ ಹೇಳುತ್ತೆ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಆ ಡೈಲಾಗ್ಸ್ನ ಅಂತ. ಇನ್ನು 1977 ಅಲ್ಲಿ ಬಂದ ಈ ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ಆದ ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ವಿಶೇಷತೆ ಏನಂದ್ರೆ ಈ ಮೂವಿ ತೆಲುಗುಗೆ ಡಬ್ ಆಗಿ ಅಲ್ಲೂ ಕೂಡ 100 ಡೇಸ್ ಹೋಗಿರುತ್ತೆ. ಅಷ್ಟೇ ಅಲ್ಲ, ಚೆನ್ನೈಯಲ್ಲಿ ಈ ಸಿನಿಮಾ 100 ಡೇಸ್ ಹೋಗಿರುತ್ತೆ. ಇನ್ನು ಈ ಸಿನಿಮಾಗೆ ಟಿ.ಜಿ. ಲಿಂಗಪ್ಪ ಅವರು ಅದ್ಭುತವಾದ ಹಾಡುಗಳನ್ನ ಕೊಟ್ಟಿರ್ತಾರೆ. ನನಗೆ ಈ ಸಿನಿಮಾದ ಮೇಕಿಂಗ್ ತುಂಬಾ ಇಷ್ಟ. CG VFX ಇಲ್ದಿರೋ ಕಾಲದಲ್ಲಿ ಅದು ಹೆಂಗೂ ಗುರು ಇಷ್ಟು ಕ್ಲಾರಿಟಿಯಿಂದ ಸಿನಿಮಾ ತೆಗಿಯಕ್ಕಾಗುತ್ತೆ. ಸಿನಿಮಾದಲ್ಲಿ ಹುಡುಕಿದ್ರು ನಿಮ್ಗೆ ಒಂದು ಹುಳುಕ್ ಸಿಕ್ಕಲ್ಲ. ನಂಬರ್ 7 ಇನ್ ದ ಲಿಸ್ಟ್ ತ್ರಿಮೂರ್ತಿ. ಈ ಸಿನಿಮಾದಲ್ಲಿ ಅಣ್ಣವರ ಕ್ಯಾರೆಕ್ಟರ್ ಇರುತ್ತೆ ಗುರು, ಮಾಸ್. ಶೈಲಿ ಅವರು ಪುಟಾಣಿ ಪಾಪ ಅಂತ ಹೇಳ್ಕೊಂಡು ಬಾಲಕೃಷ್ಣ ಅವ್ರಿಗೆ ಕಿಚಾಯಿಸೋ ಸೀನ್ಗಳಿದೆಯಲ್ಲ, ಕನ್ನಿಂಗ್. ನಾನು ಈ ಸಿನಿಮಾ ನೋಡೋ ಪ್ರತಿ ಸಲ ತುಂಬಾ ಎಂಜಾಯ್ ಮಾಡ್ತೀನಿ. ಅಣ್ಣವ್ರನ್ನ ಈ ತರ ಕ್ಯಾರೆಕ್ಟರ್ಗಳಲ್ಲಿ ನೋಡೋದೇ ಒಂಥರ ಮಜಾ. 1975 ಅಲ್ಲಿ ಬಂದ ಈ ಸಿನಿಮಾನ CV ರಾಜೇಂದ್ರನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಮೂಲತಃ ತಮಿಳು ನಿರ್ದೇಶಕರಾದ ಇವರು ಕನ್ನಡದಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿರ್ತಾರೆ. ಇನ್ನು ತ್ರಿಮೂರ್ತಿ ಸಿನಿಮಾದ ವಿಶೇಷತೆ ಏನಂದ್ರೆ ಅಣ್ಣವರ ಬ್ಯಾನರ್ ನಲ್ಲಿ ಬಂದ ಮೊದಲ ಸಿನಿಮಾ ಇದು. ಅಂದ್ರೆ ಪಾರ್ವತಮ್ಮ ಅವರು ನಿರ್ಮಾಣ ಮಾಡಿದ ಮೊದಲ ಸಿನಿಮಾ. ಅವರು ಪ್ರೊಡಕ್ಷನ್ ಹೌಸ್ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ನಮ್ಮೆಲ್ರಿಗೂ ಗೊತ್ತು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋದು ಬೇಡ ಅನ್ಕೊಂತೀನಿ. ಇನ್ನು ಈ ಸಿನಿಮಾದಲ್ಲಿ ಅಣ್ಣವ್ರಿಗೆ 3 ಶೇಡ್ಸ್ ಇರುತ್ತೆ. ಅದಕ್ಕೆ ಈ ಮೂವಿಗೆ ತ್ರಿಮೂರ್ತಿ ಅಂತ ಹೆಸರಿಟ್ಟಿದ್ದಾರೆ. ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿರುತ್ತೆ. ಈ ಮೂವಿಯಲ್ಲಿ ಅಣ್ಣವರ ಮಾಸ್ ಅವತಾರವನ್ನ ನೋಡಬಹುದು. ನಂಬರ್ 8 ಇನ್ ದ ಲಿಸ್ಟ್ ಭಕ್ತ ಪ್ರಹ್ಲಾದ. 1983 ಅಲ್ಲಿ ಬಂದ ಈ ಸಿನಿಮಾನ ಒನ್ಸ್ ಅಗೇನ್ ವಿಜಯ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರು ತಮ್ಮ ನಟ ವಿಶ್ವರೂಪವನ್ನೇ ತೋರಿಸಿದ್ದಾರೆ. ಇನ್ಫ್ಯಾಕ್ಟ್ ಶೂಟಿಂಗ್ ವೇಳೆ ಅಣ್ಣವರ ಅಭಿನಯ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಭಯ ಪಟ್ಟಿದ್ರಂತೆ. ಅಣ್ಣವರ ಈ ರೀತಿಯ ಪಾತ್ರಗಳಿಗೆ ತಮ್ಮ ತಂದೆಯವರೇ ಸ್ಫೂರ್ತಿ ಅಂತೆ. ಈ ಸಿನಿಮಾದಲ್ಲಿ ಅಣ್ಣವರ ಹಾಗೂ ಅಪ್ಪು ನಡುವಿನ ಜುಗಲ್ಬಂದಿ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಈ ಮೂವಿಲಿ ಅಣ್ಣವರ ಗಡುಸು ಧ್ವನಿಯಲ್ಲಿ ಬರುವಂತ ಡೈಲಾಗ್ಸ್ ನ ಕೇಳೋದೇ ಒಂಥರ ಥ್ರಿಲ್. ಈ ಮೂವಿಗೂ ಕೂಡ ಟಿ.ಜಿ. ಲಿಂಗಪ್ಪನವರೇ ಮ್ಯೂಸಿಕ್ ಕೊಟ್ಟಿರ್ತಾರೆ. ಇನ್ನು ಈ ಸಿನಿಮಾ ತೆಲುಗುಗೆ ಡಬ್ ಆಗಿ ಅಲ್ಲೂ ಕೂಡ ಸಕ್ಸಸ್ ಆಗಿರುತ್ತೆ. ನಂಬರ್ 9 ಇನ್ ದ ಲಿಸ್ಟ್ ಸಂಪತ್ತಿಗೆ ಸವಾಲ್. ಅಣ್ಣವರ ಕೆರಿಯರ್ ಅಲ್ಲಿ ಮತ್ತೊಂದು ಇಂಡಸ್ಟ್ರಿ ಹಿಟ್. 1974 ಅಲ್ಲಿ ಬಂದ ಈ ಸಿನಿಮಾನ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ A.V. ಶೇಷಗಿರಿ ರಾವ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾನ ಸಾಹುಕಾರ ಅನ್ನೋ ಒಂದು ನಾಟಕದಿಂದ ಸ್ಫೂರ್ತಿ ಪಡೆದು ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರು ಹಾಡಿದ ಯಾರೇ ಕೂಗಾಡಿಲಿ ಸಾಂಗ್ ತುಂಬಾ ಫೇಮಸ್ ಆಗುತ್ತೆ. ಇದರಿಂದ ಮುಂದೆ ಬರುವ ಬಹುತೇಕ ಅಣ್ಣವರ ಸಿನಿಮಾಗಳಲ್ಲಿ ಅವರೇ ಹಾಡಿರ್ತಾರೆ. ಇದು ಆ ಕಾಲಕ್ಕೆ ಒಂದು ಹೊಸತನದ ಸಿನಿಮಾ, ಒಂದು ಟ್ರೆಂಡ್ ಸೆಟ್ ಮಾಡಿರುತ್ತೆ ಈ ಸಿನಿಮಾ. ಅದಕ್ಕೆ ಅಷ್ಟು ದೊಡ್ಡ ಹಿಟ್ ಆಗಿರುತ್ತೆ. ಈ ಸಿನಿಮಾದಲ್ಲಿ ಮಂಜುಳಾ ಅವರು ತುಂಬಾ ಚುರುಕಾಗಿ ಆಕ್ಟ್ ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ವಜ್ರಮುನಿ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇನ್ನು ಈ ಸಿನಿಮಾ 3 ಭಾಷೆಗಳಲ್ಲಿ ರೀಮೇಕ್ ಆಗಿರುತ್ತೆ. ನಂಬರ್ 10 ಇನ್ ದ ಲಿಸ್ಟ್ ಶ್ರೀಕೃಷ್ಣ ದೇವರಾಯ. ಖಂಡಿತವಾಗ್ಲೂ ಈ ಸಿನಿಮಾ ಬೇಕಾಗಿತ್ತು. ಸ್ಪೆಷಲಿ ಈಗಿನ ಯುವಜನತೆ ಕೃಷ್ಣ ದೇವರಾಯರ ಬಗ್ಗೆ ತಿಳ್ಕೋಬೇಕಂದ್ರೆ ಈ ಸಿನಿಮಾನ ನೋಡ್ಲೇಬೇಕು. ಇನ್ನು 1970 ಅಲ್ಲಿ ಬಂದ ಈ ಸಿನಿಮಾ ಅಣ್ಣವರ ಮೊದಲ ಕಲರ್ ಸಿನಿಮಾ. ಇದನ್ನ ಡೈರೆಕ್ಟ್ ಮಾಡಿರೋದು ದಿ ಗ್ರೇಟ್ B.R. ಪಂತುಲು ಅವರು. ಈ ಸಿನಿಮಾ ತೆಲುಗುಗೆ ಡಬ್ ಆಗಿ ಅಲ್ಲೂ ಕೂಡ ಸಕ್ಸಸ್ ಆಗಿರುತ್ತೆ. ನಾನಂತೂ ಈ ಸಿನಿಮಾನ ಬಹಳಷ್ಟು ಸಲ ನೋಡಿದ್ದೀನಿ. ಅಣ್ಣವರು ಕೃಷ್ಣದೇವರಾಯರ ಪಾತ್ರದಲ್ಲಿ ಕೇವಲ ನಟಿಸಿಲ್ಲ, ಜೀವಿಸಿದ್ದಾರೆ ಅಂತ ಹೇಳ್ಬೋದು. ಐ ರಿಕ್ವೆಸ್ಟ್, ಈ ಮೂವಿನ ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ. ನೋಡಿದ್ರೆ ಬೇರೆಯವ್ರಿಗೂ ಸಜೆಸ್ಟ್ ಮಾಡಿ. ನಂಬರ್ 11 ಇನ್ ದ ಲಿಸ್ಟ್ ಸತ್ಯ ಹರಿಶ್ಚಂದ್ರ. 1965 ಅಲ್ಲಿ ಬಂದ ಈ ಸಿನಿಮಾನ ಲೆಜೆಂಡರಿ ಡೈರೆಕ್ಟರ್ ಆದ ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಮಿಥಲಾಜಿಕಲ್ ಕ್ಯಾರೆಕ್ಟರ್ಸ್ ಮಾಡೋದ್ರಲ್ಲಿ ಅಣ್ಣವರೇ ಸಾಟಿ. ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಇಡೀ ಭಾರತದಲ್ಲೇ ಇವರನ್ನ ಬಿಟ್ರೆ ಇನ್ನೊಬ್ರಿಲ್ಲ. ಪ್ರತಿ ಸಲ ಅನ್ಸುತ್ತೆ ಅಣ್ಣವ್ರಿಗೆ ಯಾಕೆ ಇನ್ನು ಭಾರತ ರತ್ನ ಪ್ರಶಸ್ತಿ ಕೊಟ್ಟಿಲ್ಲ ಅಂತ. ಇಂಥ ಒಬ್ಬ ಬಹುಮುಖ ಪ್ರತಿಭೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದ್ದಿದ್ರೆ ಭಾರತ ರತ್ನ ಏನು ಅದಕ್ಕಿಂತ ಮಿಗಿಲಾದ ಪ್ರಶಸ್ತಿಗಳು ಕೂಡ ಬರ್ತಿತ್ತೇನೋ. ಇರ್ಲಿ. ಇನ್ನು ಸತ್ಯ ಹರಿಶ್ಚಂದ್ರದಲ್ಲಿ ಅಣ್ಣವರು ಅಮೋಘವಾದ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಸಿನಿಮಾ ಅಂದ್ರೆ ನಮಗೆ ಮೊದಲು ನೆನಪಾಗೋದು ಕುಲದಲ್ಲಿ ಕೀಳಾವುದು ಸಾಂಗು. ಈ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿರುತ್ತೆ. ಇನ್ನು ಈ ಸಿನಿಮಾನ 2008 ಅಲ್ಲಿ ಕಲರ್ಡ್ ವರ್ಷನ್ ಅಲ್ಲಿ ರಿಲೀಸ್ ಮಾಡಿರ್ತಾರೆ. ಇದಕ್ಕಾದ ವೆಚ್ಚ 3 crores ಅಂತೆ. ದಯವಿಟ್ಟು ಈಗಿನ ಯುವಜನತೆಗೆ ಈ ಸಿನಿಮಾನ ಸಜೆಸ್ಟ್ ಮಾಡಿ. ನಂಬರ್ 12 ಇನ್ ದ ಲಿಸ್ಟ್ ನಾನೇನ ಮರೆಯಲಾರೆ. 1976 ಅಲ್ಲಿ ಬಂದ ಈ ಸಿನಿಮಾನ ಒನ್ಸ್ ಅಗೇನ್ ವಿಜಯ್ ರೆಡ್ಡಿ ಅವರೇ ಡೈರೆಕ್ಟ್ ಮಾಡಿರ್ತಾರೆ. ನೀವೇನೇ ಹೇಳಿ 70s ಅಲ್ಲಿ ಅಣ್ಣವ್ರು ಮುಟ್ಟಿದೆಲ್ಲ ಚಿನ್ನ. ಎಂತೆಂತ ಅದ್ಭುತ ಸಿನಿಮಾಗಳು ಮಾಡಿದ್ದಾರೆ 70s ಅಲ್ಲಿ ಅಂದ್ರೆ ಅವರು.
ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳೇ. ಇನ್ನು ನಾನಿನ್ನ ಮರೆಯಲಾರೆ ಸಿನಿಮಾ ಅಣ್ಣವರ ಕೆರಿಯರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಲವ್ ಸ್ಟೋರಿ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ರಾಜನ್ ನಾಗೇಂದ್ರ ಅವರು ಎವರ್ ಗ್ರೀನ್ ಸಾಂಗ್ಸ್ ಕೊಟ್ಟಿರ್ತಾರೆ. ಈ ಮೂವಿ ಕೂಡ ಹಲವಾರು ಭಾಷೆಗಳಿಗೆ ರೀಮೇಕ್ ಆಗಿರುತ್ತೆ. ಈ ಮೂವಿಯ ವಿಶೇಷತೆ ಏನಂದ್ರೆ ಈ ಮೂವಿಯಲ್ಲಿ ಅಣ್ಣವರು ಬಳಸಿದ ಬೈಕ್ ಇಂಡೈರೆಕ್ಟ್ ಆಗಿ ಜಾವಾ ಕಂಪನಿಯವರಿಗೆ ಅಡ್ವರ್ಟೈಸ್ ಆಯ್ತಂತೆ. ನಂಬರ್ 13 ಇನ್ ದ ಲಿಸ್ಟ್ ಕವಿರತ್ನ ಕಾಳಿದಾಸ. 1983 ಅಲ್ಲಿ ಬಂದ ಈ ಸಿನಿಮಾನ ರೇಣುಕಾ ಶರ್ಮಾ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇವರು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿನಿಮಾನ ಕೂಡ ಡೈರೆಕ್ಟ್ ಮಾಡಿರ್ತಾರೆ. ಇನ್ನು ಈ ಸಿನಿಮಾ ಆ ಕಾಲಕ್ಕೆ ಇಂಡಸ್ಟ್ರಿ ಹಿಟ್. 19 ಥಿಯೇಟರ್ಸ್ ಅಲ್ಲಿ 25 ವೀಕ್ಸ್ ಓಡಿರುತ್ತೆ ಈ ಸಿನಿಮಾ. ಇನ್ನು ಈ ಮೂವಿ ಅಂದ್ರೆ ನೆನಪಾಗೋದು ಅಣ್ಣವರು ಹಾಡಿದ ಆ ಅದ್ಭುತ ಹಾಡುಗಳು. ಅಫ್ಕೋರ್ಸ್ ಆ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು ರಂಗರಾವ್ ಅವರು. ರಂಗರಾವ್ ಅವರು ಅಣ್ಣವರ ಸಿನಿಮಾಗಳಿಗೆ ಬಹಳ ಅದ್ಭುತವಾದಂತ ಸಂಗೀತವನ್ನೇ ಕೊಡ್ತಾರೆ. ಇನ್ನು ಈ ಸಿನಿಮಾದಲ್ಲಿ ಜಯಪ್ರದಾ ಹಾಗೂ ಶ್ರೀನಿವಾಸ್ ಮೂರ್ತಿ ಅವ್ರಿಗೂ ಕೂಡ ಪ್ರಮುಖ ಪಾತ್ರಗಳಿರ್ತವೆ. ನಿಜವಾಗ್ಲೂ ಈ ತರದ ಪಾತ್ರಗಳಲ್ಲಿ ಅಣ್ಣವ್ರನ್ನ ಬಿಟ್ಟು ಬೇರೆ ಯಾರನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಇನ್ಫ್ಯಾಕ್ಟ್ ಯಾರು ಅವರ ಹತ್ರಕ್ಕೂ ಬರಕ್ಕಾಗಲ್ಲ. ನಂಬರ್ 14 ಇನ್ ದ ಲಿಸ್ಟ್ ಸಿಪಾಯಿ ರಾಮು. 1972 ಅಲ್ಲಿ ಬಂದ ಈ ಸಿನಿಮಾನ ವೈ.ಆರ್. ಸ್ವಾಮಿ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇವರು ಅಣ್ಣವರಿಗೆ 17 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರಿಗೆ 2 ಗೆಟಪ್ ಇರುತ್ತೆ. ಒಂದು ಸೈನಿಕ ಪಾತ್ರ, ಇನ್ನೊಂದು ಡಕಾಯ್ತನ ಪಾತ್ರ. ನನಗೆ ಡಕಾಯ್ತನ ಪಾತ್ರದಲ್ಲಿರೋ ಅಣ್ಣವರ ಗೆಟಪ್ ತುಂಬಾ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಬಹಳಷ್ಟು ಫೇಮಸ್ ಹಾಡುಗಳಿದಾವೆ. ಈ ಸಿನಿಮಾದ ಕತೆ ಇದೆ ಅದ್ಭುತವಾದಂತ ಕತೆ. ಕ್ಲೈಮ್ಯಾಕ್ಸ್ ಅಲ್ಲಂತೂ ಅಣ್ಣವರು ಅಳಿಸ್ಬಿಡ್ತಾರೆ. ನಂಬರ್ 15 ಇನ್ ದ ಲಿಸ್ಟ್ ಬಂಗಾರದ ಪಂಜರ. 1974 ಅಲ್ಲಿ ಬಂದ ಈ ಸಿನಿಮಾನ ಒನ್ಸ್ ಅಗೇನ್ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇದು ಅಣ್ಣವರ ಕೆರಿಯರ್ ಅಲ್ಲಿ ಬಂದ ಒಂದು ಒಳ್ಳೆ ಕಾಮಿಡಿ ಸಿನಿಮಾ. ಕಾಮಿಡಿ ಜೊತೆಗೆ ಎಮೋಷನಲ್ ಎಲಿಮೆಂಟ್ಸ್ ಬಹಳಷ್ಟು ಇರ್ತವೆ ಈ ಸಿನಿಮಾದಲ್ಲಿ. ಸ್ಪೆಷಲಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಅಣ್ಣವರು ಆ ಮುಗ್ಧನ ಪಾತ್ರದಲ್ಲಿ ಜೀವಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿರುತ್ತೆ. ಹಾಗೆ ತೆಲುಗು ಲ್ಯಾಂಗ್ವೇಜ್ ಗೆ ರೀಮೇಕ್ ಕೂಡ ಆಗಿರುತ್ತೆ. ನಂಬರ್ 16 ಇನ್ ದ ಲಿಸ್ಟ್ ಭಕ್ತ ಕುಂಬಾರ. 1974 ಅಲ್ಲಿ ಬಂದ ಈ ಸಿನಿಮಾನ ಒನ್ಸ್ ಅಗೇನ್ ಹುಣಸೂರು ಕೃಷ್ಣಮೂರ್ತಿ ಅವರೇ ಡೈರೆಕ್ಟ್ ಮಾಡಿರ್ತಾರೆ. 13ನೇ ಶತಮಾನದ ಸಂತರಾದಂತ ಗೋರ ಕುಂಬಾರ್ ಅವರ ಜೀವನಾಧಾರಿತ ಸಿನಿಮಾ ಇದು. ಈ ಸಿನಿಮಾದ ಅದ್ಭುತ ಅಭಿನಯಕ್ಕಾಗಿ ಅಣ್ಣವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ. ಈ ಸಿನಿಮಾ ಕೂಡ ಒಂದು ಬ್ಲಾಕ್ ಬಸ್ಟರ್. ಈ ಮೂವಿನ ತೆಲುಗು ಲ್ಯಾಂಗ್ವೇಜ್ ಗೆ ರೀಮೇಕ್ ಕೂಡ ಮಾಡಿರ್ತಾರೆ. ನನಗೆ ಈ ಸಿನಿಮಾ ಅಂದ್ರೆ ನೆನಪಾಗೋದು ಇದರ ಹಾಡುಗಳು. ಅಣ್ಣವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಭಕ್ತಿ ಪ್ರಧಾನ ಸಿನಿಮಾ ಅಂತ ಹೇಳಬಹುದು. ನಂಬರ್ 17 ಇನ್ ದ ಲಿಸ್ಟ್ ಎರಡು ಕನಸು. 1974 ಅಲ್ಲಿ ಬಂದ ಈ ಸಿನಿಮಾನ ದೊರೈ ಭಗವಾನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಎವರ್ ಗ್ರೀನ್ ಸಾಂಗ್ಸ್ ಇರ್ತವೆ. ಇದೊಂದು ಕಾದಂಬರಿ ಆಧಾರಿತ ಚಿತ್ರ. ಸಿನಿಮಾದಲ್ಲಿ ಕಲ್ಪನಾ ಅವರು ಅಣ್ಣವರಿಗೆ ಪೈಪೋಟಿಯಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಅಣ್ಣವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಕ್ಲಾಸ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಎಷ್ಟು ಹಿಟ್ ಆಯ್ತಂದ್ರೆ 1982 ಅಲ್ಲಿ ರೀ ರಿಲೀಸ್ ಆಗಿ ಅವಾಗ್ಲೂ ಕೂಡ 100 ಡೇಸ್ ಓಡಿರುತ್ತೆ. ಹಾಗೆ ತೆಲುಗು ಲ್ಯಾಂಗ್ವೇಜ್ಗೂ ಕೂಡ ರೀಮೇಕ್ ಆಗಿರುತ್ತೆ. ನಂಬರ್ 18 ಇನ್ ದ ಲಿಸ್ಟ್ ಆಪರೇಷನ್ ಡೈಮಂಡ್ ರಾಕೆಟ್. 1978 ಅಲ್ಲಿ ಬಂದ ಈ ಸಿನಿಮಾನ ದೊರೈ ಭಗವಾನ್ ಅವರೇ ಡೈರೆಕ್ಟ್ ಮಾಡಿರ್ತಾರೆ. ನಿಮಗಿದು ಗೊತ್ತಾ? ಇಂಡಿಯಾದಲ್ಲಿ ಮೊದಲ ಬಾರಿಗೆ ಬಾಂಡ್ ಸೀರೀಸ್ ನ ತಂದಿದ್ದು ಅಣ್ಣವರು ಹಾಗೂ ದೊರೈ ಭಗವಾನ್ ಕಾಂಬಿನೇಷನ್. ಅಂದ್ರೆ ಭಾರತದ ಮೊದಲ ಬಾಂಡ್ ನಮ್ಮ ಅಣ್ಣವರೇ. ಈ ತರ ಮೊದಲುಗಳು ಅಣ್ಣವರ ಕೆರಿಯರ್ ಅಲ್ಲಿ ಬಹಳಷ್ಟು ಬಂದಿದ್ದಾವೆ. ಸ್ಯಾಡ್ಲಿ ಈ ಬಾಂಡ್ ಸೀರೀಸ್ ಈ ಸಿನಿಮಾದಿಂದಾನೇ ಎಂಡ್ ಆಗತ್ತೆ. ಇದರ ನಂತರ ಆಪರೇಷನ್ ಗೋಲ್ಡನ್ ಗ್ಯಾಂಗ್ ಅಂತ ಒಂದು ಸಿನಿಮಾ ಪ್ಲಾನ್ ಮಾಡಿದ್ರು. ಆದ್ರೆ ಬಜೆಟ್ ಇಶ್ಯೂ ಇಂದ ಸಿನಿಮಾ ಡ್ರಾಪ್ ಆಯ್ತಂತೆ. ಈ ಸಿನಿಮಾ ಭಾರತದ ಹೊರಗೆ ಶೂಟ್ ಮಾಡಿದ ಮೊದಲ ಸಿನಿಮಾ ಅಂತೆ. ಹಾಗೆ ಈ ಸಿನಿಮಾ 2013 ಅಲ್ಲಿ ರೀ ರಿಲೀಸ್ ಕೂಡ ಆಗಿರುತ್ತೆ. ನಂಬರ್ 19 ಇನ್ ದ ಲಿಸ್ಟ್ ಆಕಸ್ಮಿಕ. 1993 ಅಲ್ಲಿ ಬಂದ ಈ ಸಿನಿಮಾನ ನಾಗಾಭರಣ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇನಿಷಿಯಲಿ ಈ ಸಿನಿಮಾನ ನಾಗಾಭರಣ ಅವರು ಶಿವಣ್ಣ ಅವ್ರ ಜೊತೆ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಆದ್ರೆ ಸಿನಿಮಾದ ಸ್ಕ್ರಿಪ್ಟ್ ಕೇಳಿದ ನಂತರ ಪಾರ್ವತಮ್ಮ ಅವರು ಇದು ಅಣ್ಣವ್ರಿಗೆ ಸೂಟ್ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ರಂತೆ. ಆ ನಂತರ ಈ ಸಿನಿಮಾನ ಅಣ್ಣವ್ರಿಗೆ ಡೈರೆಕ್ಟ್ ಮಾಡ್ತಾರೆ ನಾಗಾಭರಣ ಅವರು. ಈ ಸಿನಿಮಾಗೆ ಹಂಸಲೇಖ ಅವರು ಬೆಸ್ಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಅದರಲ್ಲೂ ಅಣ್ಣವ್ರಿಗೆ ಒಂದು BGM ಇರುತ್ತೆ ಈ ಸಿನಿಮಾದಲ್ಲಿ, ಟೆರಿಫಿಕ್ ಆಗಿದೆ. ಈ ಸಿನಿಮಾ ತಾರಾಸು ಅವರು ಬರೆದ ಒಂದು ಕಾದಂಬರಿ ಆಧಾರಿತ ಚಿತ್ರ. ಅಣ್ಣವರು ಪೊಲೀಸ್ ಪಾತ್ರದಲ್ಲಿ ಉಗ್ರಾವತಾರ ತಾಳಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಲಿಟ್ರಲಿ ಸ್ಕ್ರೀನ್ ಮೇಲೆ ಅವರು ಕೋಪನ ಎಕ್ಸ್ಪ್ರೆಸ್ ಮಾಡೋ ರೀತಿ ತುಂಬಾನೇ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲಿ. ನಂಬರ್ 20 ಇನ್ ದ ಲಿಸ್ಟ್ ಸನಾದಿ ಅಪ್ಪಣ್ಣ. 1977 ಅಲ್ಲಿ ಬಂದ ಈ ಸಿನಿಮಾನ ವಿಜಯ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಒಂದು ಇಂಡಸ್ಟ್ರಿ ಹಿಟ್. ಆ ಕಾಲದಲ್ಲೇ ಸುಮಾರು 50 ವಾರ ಓಡಿರುತ್ತೆ. ಇನ್ನು ಈ ಸಿನಿಮಾ ಶಹನಾಯಿ ವಿದ್ವಾಂಸರಾದ ಅಪ್ಪಣ್ಣವರ ಜೀವನಾಧಾರಿತ ಸಿನಿಮಾ ಆಗಿರುತ್ತೆ. ಸಿನಿಮಾದಲ್ಲಿ ಅಣ್ಣವರಿಗೆ ಶಹನಾಯಿ ಬಾರಿಸಿರೋದು ಬಿಸ್ಮಿಲ್ಲಾ ಖಾನ್ ಅವರು. ಅಣ್ಣವರು ತಮ್ಮ ಕೆರಿಯರ್ ನಲ್ಲಿ ತೆಗೆದ ಒನ್ ಆಫ್ ದ ಮ್ಯೂಸಿಕಲ್ ಸಿನಿಮಾ ಇದು. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ತೆಲುಗಿಗೆ ರೀಮೇಕ್ ಕೂಡ ಆಗಿರುತ್ತೆ.
ನಂಬರ್ 21 ಇನ್ ದ ಲಿಸ್ಟ್ ಶ್ರೀ ಶ್ರೀನಿವಾಸ ಕಲ್ಯಾಣ. 1974 ಅಲ್ಲಿ ಬಂದ ಈ ಸಿನಿಮಾನ ಒನ್ಸ್ ಅಗೇನ್ ವಿಜಯ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರು ಶ್ರೀನಿವಾಸನ ಪಾತ್ರ ಮಾಡಿದ್ದಾರೆ. ಸಿನಿಮಾದಲ್ಲಿ ಅವರು ಸಾಕ್ಷಾತ್ ದೇವ್ರ ತರನೇ ಕಾಣಿಸ್ತಾರೆ. ಅಷ್ಟು ಮನೋಜ್ಞ ಅಭಿನಯ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು. ಸಿನಿಮಾ ನೋಡುವಷ್ಟು ಹೊತ್ತು ಭಕ್ತಿ ಪರವಶದಲ್ಲಿ ಮುಳುಗೋಗೋದಂತೂ ಗ್ಯಾರಂಟಿ. ಸ್ಪೆಷಲಿ ವಜ್ರಮುನಿ ಅವರಿಗೆ ಕಾಲಲ್ಲಿ ಕಣ್ಣು ಕಿತ್ತಾಕೋ ಸೀನ್ ನನ್ನ ಫೇವರೇಟ್. ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ತೆಲುಗು ಹಾಗೂ ತಮಿಳಿಗೆ ಡಬ್ ಕೂಡ ಆಗಿರುತ್ತೆ. 22 ಇನ್ ದ ಲಿಸ್ಟ್ ಹೊಸ ಬೆಳಕು. 1982 ಅಲ್ಲಿ ಬಂದ ಈ ಸಿನಿಮಾನ ದೊರೈ ಭಗವಾನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಚಿತ್ರ. ನೀವು ಗಮನಿಸಿದ್ರೆ 80s ಅಲ್ಲಿ ಅಣ್ಣವರು ಒಂದಷ್ಟು ಒಳ್ಳೆ ಕ್ಲಾಸ್ ಸಿನಿಮಾಗಳನ್ನ ತೆಗೆದಿದ್ದಾರೆ. ಅಂದ್ರೆ ಬಹುತೇಕ ಚಿತ್ರಗಳು ಕೌಟುಂಬಿಕ ಚಿತ್ರಗಳಾಗಿರುತ್ತವೆ. ಇನ್ನು ಈ ಸಿನಿಮಾಗೆ ಎಂ ರಂಗರಾವ್ ಅವರು ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದಾರೆ. ಈ ಸಿನಿಮಾ ನೋಡ್ತಿರೋ ಅಷ್ಟೊತ್ತು ನಮ್ಗೆ ಒಂದು ಒಳ್ಳೆ ಮೊಸರನ್ನ ತಿಂತಿರೋ ತರ ಫೀಲ್ ಆಗುತ್ತೆ. ಅಂದ್ರೆ ಇದೆ ಅಂತಲ್ಲ, ಆಲ್ಮೋಸ್ಟ್ ಅಣ್ಣವರ ಒಂದಷ್ಟು ಕ್ಲಾಸ್ ಸಿನಿಮಾಗಳು 80s ಅಲ್ಲಿ ಬಂತಲ್ಲ, ಸಂಗೀತಂ ಶ್ರೀನಿವಾಸರಾವ್ ಅವ್ರ ಜೊತೆ ಇರ್ಬೋದು, ದೊರೈ ಭಗವಾನ್ ಅವ್ರ ಜೊತೆ ಇರ್ಬೋದು, ಈ ಸಿನಿಮಾಗಳನ್ನ ನೋಡ್ತಿದ್ರೆ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ನೋಡಿದಂತ ಫೀಲ್ ಆಗುತ್ತೆ. ನಂಬರ್ 23 ಇನ್ ದ ಲಿಸ್ಟ್ ಚಲಿಸುವ ಮೋಡಗಳು. ಈ ಸಿನಿಮಾ ಕೂಡ 1982 ಅಲ್ಲೇ ಬಂದಿರುತ್ತೆ. ಇದನ್ನ ಡೈರೆಕ್ಟ್ ಮಾಡಿರೋರು ಸಂಗೀತಂ ಶ್ರೀನಿವಾಸರಾವ್ ಅವರು. ಈ ಸಿನಿಮಾ ಎಷ್ಟು ಸಕ್ಸಸ್ ಆಗುತ್ತೆ ಅಂದ್ರೆ ಆ ಕಾಲದಲ್ಲಿ ಸುಮಾರು 40 ವಾರ ಓಡಿರುತ್ತೆ. ಈ ಸಿನಿಮಾ 16 ಥಿಯೇಟರ್ಗಳಲ್ಲಿ 100 ಡೇಸ್ ಹೋಗಿರುತ್ತೆ. ಅಷ್ಟೇ ಅಲ್ಲದೆ ತೆಲುಗಿಗೆ ರೀಮೇಕ್ ಕೂಡ ಆಗಿರುತ್ತೆ. ಅಣ್ಣವರ ಕೆರಿಯರ್ ಅಲ್ಲಿ ಒಂದಷ್ಟು ಸಿನಿಮಾಗಳನ್ನ ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ. ಅದರಲ್ಲಿ ಈ ಚಲಿಸುವ ಮೋಡಗಳು ಸಿನಿಮಾ ಕೂಡ ಒಂದು. ನಂಬರ್ 24 ಇನ್ ದ ಲಿಸ್ಟ್ ಹಾಲು ಜೇನು. ಈ ಸಿನಿಮಾ ಕೂಡ 1982 ಅಲ್ಲಿ ಬಂದಿರುತ್ತೆ. ಇದನ್ನ ಡೈರೆಕ್ಟ್ ಮಾಡಿರೋರು ಒನ್ಸ್ ಅಗೇನ್ ಸಂಗೀತಂ ಶ್ರೀನಿವಾಸರಾವ್ ಅವರೇ. ಇನ್ಫ್ಯಾಕ್ಟ್ ಸಂಗೀತಂ ಶ್ರೀನಿವಾಸರಾವ್ ಅವರ ಕನ್ನಡ ಡೆಬ್ಯೂ ಸಿನಿಮಾ ಇದು. ಇಲ್ಲಿಂದ ಅಣ್ಣವರು ಹಾಗೂ ಸಂಗೀತಂ ಶ್ರೀನಿವಾಸರಾವ್ ಅವರ ಕೊಲಾಬರೇಷನ್ ಮುಂದುವರಿತಾ ಹೋಗುತ್ತೆ. ನೀವು ಗಮನಿಸಿದ್ರೆ 82 ಅಲ್ಲಿ ಅಣ್ಣವರು ತೆಗ್ದಿದ್ದೆಲ್ಲ ಕ್ಲಾಸ್ ಸಿನಿಮಾಗಳೇ, ಅಂದ್ರೆ ಕೌಟುಂಬಿಕ ಚಿತ್ರಗಳೇ, ಎಲ್ಲವೂ ಸೂಪರ್ ಹಿಟ್. ಈ ಸಿನಿಮಾ ಕೂಡ ಸುಮಾರು 35 ವಾರ ಓಡಿರುತ್ತೆ. ಈ ಸಿನಿಮಾದ ವಿಶೇಷತೆ ಏನಂದ್ರೆ ಸಂತೋಷ್ ಥಿಯೇಟರ್ ಅಲ್ಲಿ ಅಣ್ಣವರ 70 ಫೀಟ್ ಕಟೌಟ್ ನ ನಿಲ್ಸಿರ್ತಾರೆ. ಈ ಸಿನಿಮಾ ಕೂಡ ಅಣ್ಣವರ ಕೆರಿಯರ್ ಅಲ್ಲಿ ಬಂದ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ಬೋದು. ನಂಬರ್ 25 ಇನ್ ದ ಲಿಸ್ಟ್ ರಾಜ ನನ್ನ ರಾಜ. 1976 ಅಲ್ಲಿ ಬಂದ ಈ ಸಿನಿಮಾನ AV ಶೇಷಗಿರಿ ರಾವ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾನ ಇನ್ಸ್ಪಿರೇಷನ್ ಇಟ್ಕೊಂಡು ಮತ್ತದೇ ದೊಡ್ಡ ಡೈರೆಕ್ಟರ್ ಇನ್ನೊಂದು ದೊಡ್ಡ ಸಿನಿಮಾನ ಮಾಡಿದ್ರು. ಆದ್ರೆ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೋದು ಆ ಸಿನಿಮಾ ಯಾವ್ದು ಅಂತ. ಇರ್ಲಿ, ಈ ಸಿನಿಮಾ ಕೂಡ ಪುನರ್ಜನ್ಮ ಕುರಿತಾದ ಸಿನಿಮಾ ಆಗಿರುತ್ತೆ. ಸಿನಿಮಾದ ಹಾಡುಗಳನ್ನ ಎಷ್ಟು ಸಲ ಕೇಳಿದ್ರು ಬೋರ್ ಆಗಲ್ಲ. ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕೆ. 26 ಇನ್ ದ ಲಿಸ್ಟ್ ಭಾಗ್ಯದ ಲಕ್ಷ್ಮಿ ಬಾರಮ್ಮ. 1986 ಅಲ್ಲಿ ಬಂದ ಈ ಸಿನಿಮಾನ ಸಂಗೀತಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಅಣ್ಣವರ ಕೆರಿಯರ್ ಅಲ್ಲಿ ಬಂದ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಇದು. ಅಣ್ಣವರ ಸಿನಿಮಾಗಳಲ್ಲಿ ರಿವಾಚ್ ವ್ಯಾಲ್ಯೂ ಇರುವಂತ ಸಿನಿಮಾ ಇದು. ಈ ಸಿನಿಮಾನ ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ. ಅಷ್ಟೇ ಅಲ್ಲದೆ ಈ ಸಿನಿಮಾ ತೆಲುಗುಗೂ ಕೂಡ ರೀಮೇಕ್ ಆಗಿರುತ್ತೆ. ನಂಬರ್ 27 ಇನ್ ದ ಲಿಸ್ಟ್ ಒಂದು ಮುತ್ತಿನ ಕತೆ. 1987 ಅಲ್ಲಿ ಬಂದ ಈ ಸಿನಿಮಾನ ಕ್ರಿಯೇಟಿವ್ ಡೈರೆಕ್ಟರ್ ಆದ ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ಹಿಂದೆ ಹಲವಾರು ಸಾಹಸಗಳಿವೆ. ಈ ಸಿನಿಮಾ ಅಂಡರ್ ವಾಟರ್ ಅಲ್ಲಿ ತೆಗೆದ ಮೊದಲ ಭಾರತೀಯ ಸಿನಿಮಾ. ಟೆಕ್ನಿಕಲಿ ಇದೊಂದು ವೇ ಹೈಟ್ ಸಿನಿಮಾ. ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡ್ತಿದ್ದ ಸಿನಿಮಾಗಳು ಫ್ಯೂಚರಿಸ್ಟಿಕ್ ಸಿನಿಮಾಗಳೇ. 90% ಸಕ್ಸಸ್ ರೇಟ್ ಇರುವಂತ ಅಣ್ಣವರ ಕೆರಿಯರ್ ಅಲ್ಲಿ ಈ ಸಿನಿಮಾ ಒಂದು ಫ್ಲಾಪ್ ಆಗುತ್ತೆ. ಕೆಲವೊಂದು ಸಿನಿಮಾಗಳಿರ್ತವೆ ರಿಸಲ್ಟ್ ಏನಾದ್ರೂ ಆಗಿರ್ಲಿ, ಬಟ್ ಸಿನಿಮಾ ಮಾತ್ರ ಕಲ್ಟ್ ಕ್ಲಾಸಿಕ್ ಆಗುತ್ತೆ. ಅದೇ ತರನೇ ಈ ಒಂದು ಮುತ್ತಿನ ಕತೆ. ಈ ಸಿನಿಮಾ ಇವತ್ ನೋಡಿದ್ರು ಕೂಡ ತುಂಬಾ ಫ್ರೆಶ್ ಅನ್ಸುತ್ತೆ. ಬಹುಶಃ ಇದೇ ಕಾರಣಕ್ಕೆ ಇರಬೇಕು ಅಣ್ಣವರು ಪ್ರಯೋಗಾತ್ಮಕ ಸಿನಿಮಾಗಳನ್ನ ಹೆಚ್ಚಾಗಿ ಮಾಡೋಕ್ ಹೋಗ್ಲಿಲ್ಲ. ಸ್ಯಾಡ್ಲಿ ಶಂಕರ್ ನಾಗ್ ಅವರು ಡೈರೆಕ್ಟ್ ಮಾಡಿದ ಕಡೆ ಸಿನಿಮಾ ಕೂಡ ಇದೆ. ನಂಬರ್ 28 ಇನ್ ದ ಲಿಸ್ಟ್ ಜೀವನ ಚೈತ್ರ. 1992 ಅಲ್ಲಿ ಬಂದ ಈ ಸಿನಿಮಾನ ದೊರೈ ಭಗವಾನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಅಂದ ಕೂಡಲೇ ನಮಗ್ ನೆನಪಾಗೋದು ನಾದಮಯ ಸಾಂಗ್. ಯಾರೀ ಮರೀತಾರೆ, ಅಣ್ಣವ್ರು ಆಡಿದ ಈ ಸಾಂಗ್ಗೆ ನ್ಯಾಷನಲ್ ಅವಾರ್ಡ್ ಬಂತು. ಅಷ್ಟೇ ಅಲ್ಲ, ಗಾಯನಕ್ಕೆ ನ್ಯಾಷನಲ್ ಅವಾರ್ಡ್ ಪಡೆದ ಏಕೈಕ ನಾಯಕ ನಮ್ಮ ಅಣ್ಣವರು. ಈ ಸಿನಿಮಾ ಕೂಡ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಬರೋಬ್ಬರಿ 52 ವಾರಗಳು ಓಡಿರುತ್ತೆ ಈ ಸಿನಿಮಾ. ವಿಶೇಷ ಏನಂದ್ರೆ ಈ ಸಿನಿಮಾಗೆ ಮೊದ್ಲು ಅನ್ಕೊಂಡಿದ್ದ ಟೈಟಲ್ ಸಿಂಹಾದ್ರಿಯ ಸಿಂಹ ಅಂತೆ. ಆನಂತರ ಜೀವನ ಚೈತ್ರ ಅಂತ ಚೇಂಜ್ ಮಾಡಿದ್ರಂತೆ. ಇದೊಂದು ಸಂದೇಶಾತ್ಮಕ ಚಲನಚಿತ್ರ. ಸಿನಿಮಾದಲ್ಲಿ ಒಂದೊಳ್ಳೆ ಮೆಸೇಜ್ ಕೊಡಕ್ ಟ್ರೈ ಮಾಡಿದ್ರು ಅಣ್ಣವರು. ಈ ಸಿನಿಮಾದ ಅಭಿನಯಕ್ಕಾಗಿ ಅಣ್ಣವರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ. 29 ಇನ್ ದ ಲಿಸ್ಟ್ ಒಡ ಹುಟ್ಟಿದವರು. 1994 ಅಲ್ಲಿ ಬಂದ ಈ ಸಿನಿಮಾನ ಒನ್ಸ್ ಅಗೇನ್ ದೊರೈ ಭಗವಾನ್ ಅವರು ಡೈರೆಕ್ಟ್ ಮಾಡ್ತಾರೆ. ಈ ಸಿನಿಮಾದ ವಿಶೇಷ ಏನಂದ್ರೆ ಅಣ್ಣವರು ಮತ್ತು ಅಂಬರೀಷ್ ಅವರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ ಅಣ್ಣ ತಮ್ಮಂದಿರಾಗಿ. ಇದೊಂದು ಕೌಟುಂಬಿಕ ಚಿತ್ರವಾಗಿರುತ್ತೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿ ಸುಮಾರು 33 ವೀಕ್ಸ್ ಹೋಗಿರುತ್ತೆ. ಅಷ್ಟೇ ಅಲ್ಲದೆ ಅಣ್ಣವ್ರಿಗೆ ಬೆಸ್ಟ್ ಆಕ್ಟರ್ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ. ನಂಬರ್ 30 ಇನ್ ದ ಲಿಸ್ಟ್ ಮಂತ್ರಾಲಯ ಮಹಾತ್ಮೆ. 1966 ಅಲ್ಲಿ ಬಂದ ಈ ಸಿನಿಮಾನ TV ಸಿಂಗ್ ಠಾಕೂರ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ವಿಶೇಷತೆ ಏನಂದ್ರೆ ಈ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅಣ್ಣವರು
ಪಾದರಕ್ಷೆ ಧರಿಸಿಲ್ವಂತೆ. ಅಷ್ಟೇ ಅಲ್ಲದೆ ಅಣ್ಣವರು ಎಂಥ ನಾನ್ ವೆಜ್ ಪ್ರಿಯರಂತ ನಮ್ಮೆಲ್ರಿಗೂ ಗೊತ್ತು. ಅಂತ ಅಣ್ಣವರು ನಾನ್ ವೆಜ್ ಮುಟ್ಲಿಲ್ವಂತೆ. ಅವರು ರಾಘವೇಂದ್ರ ಸ್ವಾಮಿ ಅವರ ಎಂಥ ದೊಡ್ಡ ಭಕ್ತ ಅಂತ ನಾವೆಲ್ರಿಗೂ ಗೊತ್ತು. ಇನ್ನು ಸ್ಪೆಷಲ್ ಮೆನ್ಷನ್ಸ್ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ ಬೇಡರ ಕಣ್ಣಪ್ಪ 1954 ಅಲ್ಲಿ ಬಂದ ಈ ಸಿನಿಮಾನ HLN ಸಿಂಹ ಅವರು ಡೈರೆಕ್ಟ್ ಮಾಡಿರ್ತಾರೆ ಹಾಗೂ ಈ ಸಿನಿಮಾದ ರೈಟರ್ ಆಗಿ GV ಅಯ್ಯರ್ ಅವರು ಕೆಲಸ ಮಾಡಿರ್ತಾರೆ. ಈ ಸಿನಿಮಾ ಅಣ್ಣವರ ಡೆಬ್ಯೂ ಸಿನಿಮಾ ಆ ಕಾಲದಲ್ಲಿ ಇಂಡಸ್ಟ್ರಿ ಹಿಟ್ ಆಗಿ ತೆಲುಗಿಗೆ ರೀಮೇಕ್ ಕೂಡ ಆಗಿರುತ್ತೆ. ಇನ್ಫ್ಯಾಕ್ಟ್ ತೆಲುಗಲ್ಲಿ ಅಣ್ಣವರೇ ನಟಿಸಿರ್ತಾರೆ. ಈ ಸಿನಿಮಾದ ಶಿವಪ್ಪ ಕಾಯೋ ತಂದೆ ಸಾಂಗ್ ನಮ್ಮೆಲ್ರಿಗೂ ಫೇವರೇಟ್. ರಾಗ ಅರಳಿತು 1986 ಅಲ್ಲಿ ಬಂದ ಈ ಸಿನಿಮಾನ MS ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ವಿಶೇಷತೆ ಏನಂದ್ರೆ ಈ ಸಿನಿಮಾ ಪ್ರಪ್ರಥಮ ಬಾರಿಗೆ 7 ಭಾಷೆಗಳಿಗೆ ರೀಮೇಕ್ ಆಗಿರುತ್ತೆ. ಇನ್ಫ್ಯಾಕ್ಟ್ ತೆಲುಗಲ್ಲಿ ಈ ಸಿನಿಮಾ ಚಿರಂಜೀವಿ ಅವರ ಕೆರಿಯರ್ ಅಲ್ಲಿ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಈ ಸಿನಿಮಾನ ಅವರು ಘರಾನ ಮಗುಡು ಅಂತ ತೆಗ್ದಿರ್ತಾರೆ. ಇನ್ನು ಈ ಸಿನಿಮಾ 50 ವೀಕ್ಸ್ ಹೋಗಿರುತ್ತೆ. ಆ ಕಾಲದಲ್ಲೇ ಬಂತು 1984 ಅಲ್ಲಿ ಬಂದ ಈ ಸಿನಿಮಾನ ಸಂಗೀತಂ ಶ್ರೀನಿವಾಸ್ ರಾವ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಅಣ್ಣವರ ಕೆರಿಯರ್ ಅಲ್ಲಿ ಬಂದ ಮತ್ತೊಂದು ಕ್ಲಾಸ್ ಸಿನಿಮಾ. ಈ ಸಿನಿಮಾ 1984ರ ಬಿಗ್ಗೆಸ್ಟ್ ಹಿಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ತೆಲುಗಿಗೆ ರೀಮೇಕ್ ಕೂಡ ಆಗಿರುತ್ತೆ. ಶಬ್ದವೇದಿ 2000 ಇಸವಿಯಲ್ಲಿ ಬಂದ ಈ ಸಿನಿಮಾನ S ನಾರಾಯಣ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಸ್ಯಾಡ್ಲಿ ಅಣ್ಣವರು ನಟಿಸಿದ ಕಡೆ ಸಿನಿಮಾ ಇದು. ಈ ಸಿನಿಮಾ ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ ಆಗಿರುತ್ತೆ. ಈ ಚಿತ್ರದ ಮೂಲಕ ಅಣ್ಣವರು ಒಂದೊಳ್ಳೆ ಸಂದೇಶ ಕೊಡೋದಕ್ಕೆ ಟ್ರೈ ಮಾಡಿದ್ರು. ಇಮ್ಮಡಿ ಪುಲಿಕೇಶಿ 1967 ಅಲ್ಲಿ ಬಂದ ಈ ಸಿನಿಮಾನ NC ರಾಜನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ಇಂಟ್ರೋ ಸೀನ್ ನ ಬಾಹುಬಲಿ ಸಿನಿಮಾದಲ್ಲಿ ಆಸ್ ಇಟ್ ಈಸ್ ಇಳಿಸಿದ್ದಾರೆ. ಬಟ್ ಖುಷಿ ವಿಷಯ ಏನಂದ್ರೆ ಬಾಹುಬಲಿ ಸಿನಿಮಾದ ರೈಟರ್ ಆದ ವಿಜೇಂದ್ರ ಪ್ರಸಾದ್ ಅವರು ಈ ಸಲ ಒಪ್ಕೊಂಡ್ರು, ನಾವು ಇಮ್ಮಡಿ ಪುಲಿಕೇಶಿಯಿಂದ ಇನ್ಸ್ಪೈರ್ ಆಗಿ ಈ ಸೀನ್ ನ ತೆಗೆದ್ವಿ ಅಂತ. ಇತ್ತೀಚೆಗೆ ನಮ್ಮ ಕನ್ನಡಿಗರು ಇಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಆಸಕ್ತರಾಗಿದ್ದಾರೆ. ಅವ್ರು ಏನು ಮಾಡಬೇಕಾಗಿಲ್ಲ, ಈ ಸಿನಿಮಾ ನೋಡಿದ್ರೆ ಸಾಕು ಇಮ್ಮಡಿ ಪುಲಿಕೇಶಿ ಅವರ ಜೀವನ ಚರಿತ್ರೆನೇ ನೋಡ್ದಂಗಾಗತ್ತೆ. ಕೆರಳಿದ ಸಿಂಹ 1981 ಅಲ್ಲಿ ಬಂದ ಈ ಸಿನಿಮಾನ ಚಿ ದತ್ತರಾಜ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇದೊಂದು ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. 11 ಥಿಯೇಟರ್ ಅಲ್ಲಿ 100 ಡೇಸ್ ಹೋಗಿರುತ್ತೆ ಈ ಸಿನಿಮಾ. ಅಣ್ಣವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಗುತ್ತೆ ಈ ಸಿನಿಮಾದಿಂದ. ತಾಯಿಗೆ ತಕ್ಕ ಮಗ 1978 ಅಲ್ಲಿ ಬಂದ ಈ ಸಿನಿಮಾನ ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇದೊಂದು ಸ್ಪೋರ್ಟ್ಸ್ ಆಕ್ಷನ್ ಸಿನಿಮಾ. ಈ ಸಿನಿಮಾದಲ್ಲಿ ಅಣ್ಣವರು ಬಾಕ್ಸರ್ ಆಗಿ ಆಕ್ಟ್ ಮಾಡಿರ್ತಾರೆ. ಅಣ್ಣವ್ರು ಮಾಡ್ದಿರೋ ಕ್ಯಾರೆಕ್ಟರ್ಗಳೇ ಇಲ್ಲ ಅನ್ಸುತ್ತೆ. ಇನ್ನು ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಹಲವಾರು ಭಾಷೆಗಳಿಗೆ ರೀಮೇಕ್ ಆಗಿರುತ್ತೆ, ಹಿಂದಿ ಕೂಡ ಸೇರಿಸಿ. ಯಾರಿವನು 1984 ಅಲ್ಲಿ ಬಂದ ಈ ಸಿನಿಮಾನ ದೊರೈ ಭಗವಾನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಸಿನಿಮಾದಲ್ಲಿ ಸಸ್ಪೆನ್ಸ್ ನ ಕಡೆವರೆಗೂ ಕ್ಯಾರಿ ಮಾಡಿರ್ತಾರೆ. ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಪ್ರಮುಖ ಪಾತ್ರದಲ್ಲಿ ನಟಿಸಿರ್ತಾರೆ. ಶ್ರೀನಾಥ್ ಅವರು ಖಳನಾಯಕನ ಪಾತ್ರವನ್ನು ನಿರ್ವಹಿಸಿರ್ತಾರೆ. ಈ ಸಿನಿಮಾನ ಎಷ್ಟು ಸಲ ನೋಡಿದ್ರೂ ಬೋರ್ ಹೊಡೆಯಲ್ಲ. ಸಾಕ್ಷಾತ್ಕಾರ 1971 ಅಲ್ಲಿ ಬಂದ ಈ ಸಿನಿಮಾನ ಪುಟ್ಟಣ್ಣ ಕಣಗಾಲ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಜಮುನಾ ಅವರು ನಾಯಕಿಯಾಗಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ಹಾಡುಗಳು ಇವತ್ತಿಗೂ ಫೇಮಸ್. ಅಣ್ಣವರ ಅಭಿಮಾನಿಗಳು ಇಷ್ಟಪಡುವ ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳಲ್ಲಿ ಇದು ಒಂದು. ಕನ್ಯೆ 1977 ಅಲ್ಲಿ ಬಂದ ಈ ಸಿನಿಮಾನ ದೊರೈ ಭಗವಾನ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದ ವಿಶೇಷತೆ ಏನಂದ್ರೆ ಅಣ್ಣವರು ಈ ಸಿನಿಮಾದಿಂದಾನೇ ಎಲ್ಲಾ ಸಾಂಗ್ಸ್ ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವರ ಸಿನಿಮಾದ ಎಲ್ಲಾ ಹಾಡುಗಳನ್ನು ಅವರೇ ಹಾಡ್ತಾರೆ ಇಲ್ಲಿಂದ. ಈ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ಸಿನಿಮಾದಲ್ಲಿ ರಾಜನ್ ನಾಗೇಂದ್ರ ಅವರು ಅದ್ಭುತವಾದ ಹಾಡುಗಳನ್ನ ಕೊಟ್ಟಿರ್ತಾರೆ. ಮೇಯರ್ ಮುತ್ತಣ್ಣ 1969 ಅಲ್ಲಿ ಬಂದ ಈ ಸಿನಿಮಾನ ಸಿದ್ಧಲಿಂಗಯ್ಯ ಅವರು ಡೈರೆಕ್ಟ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ಇದು ಅವರ ಡೆಬ್ಯೂ ಸಿನಿಮಾ ಆಗಿರುತ್ತೆ. ಈ ಸಿನಿಮಾದ ಮೂಲಕ ದ್ವಾರಕೀಶ್ ಅವರು ಸ್ವತಂತ್ರ ನಿರ್ಮಾಪಕನಾಗಿ ರೂಪುಗೊಳ್ತಾರೆ. ಈ ಸಿನಿಮಾ ಅಂದ್ರೆ ನನಗೆ ನೆನಪಾಗೋದು ಹಳ್ಳಿಯಾದರೇನು ಶಿವ ಸಾಂಗ್. ಇವಿಷ್ಟೇ ಅಲ್ಲದೆ ಇನ್ನೂ ಎಷ್ಟೋ ಅನೇಕ ಸಿನಿಮಾಗಳಿದಾವೆ. ಆದ್ರೆ ಈ ವಿಡಿಯೋದಲ್ಲಿ ಅಣ್ಣವರ ಈ ಸಿನಿಮಾಗಳನ್ನು ಮಾತ್ರ ನಾನು ಮೆನ್ಷನ್ ಮಾಡಲು ಸಾಧ್ಯವಾಗಿದೆ. ಅಣ್ಣವರು ಅಮೋಘ ವರ್ಷ ನೃಪತುಂಗ ಹಾಗೂ ಭಕ್ತ ಅಂಬರೀಷ ಸಿನಿಮಾಗಳನ್ನ ಮಾಡಬೇಕಾಗಿತ್ತು. ಬಟ್ ಕಡೆಗೂ ಆ 2 ಸಿನಿಮಾಗಳು ಸೆಟ್ಟೇರ್ಲೇ ಇಲ್ಲ. ಕನ್ನಡಿಗರಿಗೆ ಈ 2 ಸಿನಿಮಾಗಳು ಕನಸಾಗಿಯೇ ಉಳ್ಕೊಂಡ್ಬಿಡ್ತು. ಇನ್ನು ಅಣ್ಣವರ ಈ ಸಾಧನೆ ಹಿಂದೆ ನಮಗೆ ಮೊದಲು ಕಾಣಿಸಿಗೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಸ್ವಭಾವತಃ ಮೃದು ಮನಸ್ಸಿನವರಾದ ಅಣ್ಣವರಿಗೆ ಖಂಡಿತ ಇಂಥ ಒಬ್ಬ ಐರನ್ ಲೇಡಿ ಪಕ್ಕದಲ್ಲಿ ಇರಲೇಬೇಕಾಗಿತ್ತು. ಪಾರ್ವತಮ್ಮ ಅವರು ಕಾದಂಬರಿಗಳನ್ನ ತುಂಬಾ ಓದ್ತಿದ್ರಂತೆ ಹಾಗೂ ಅವ್ರಿಗಿಷ್ಟವಾದ ಕಾದಂಬರಿಗಳನ್ನ ಅವರ ಆಸ್ಥಾನ ನಿರ್ದೇಶಕರಾದ ದೊರೈ ಭಗವಾನ್, ವಿಜಯ್ ಇಂಥವ್ರಿಗೆ ಹೇಳ್ಬಿಟ್ಟು ಮೂವಿ ತೆಗಿಸ್ತಿದ್ರಂತೆ. ಇದು ಅಣ್ಣವರ ಸಿನಿಮಾಗಳ ಯಶಸ್ಸಿನ ಒಂದು ಗುಟ್ಟು. ವರದಪ್ಪ ಅವರು ಅಣ್ಣವರ ಸಹೋದರರಾದ ಇವರು ಸ್ಟೋರಿ ಮೇಲೆ ಒಳ್ಳೆ ಜಡ್ಜ್ಮೆಂಟ್ ಇರ್ತಿತ್ತಂತೆ. ಬಹುತೇಕ ಅಣ್ಣವರ ಎಲ್ಲಾ ಸಿನಿಮಾಗಳ ಸ್ಕ್ರಿಪ್ಟ್ ಅನ್ನ ಇವರೇ ಕೇಳ್ತಿದ್ರಂತೆ ಹಾಗೂ ಇವರೇ ಓಕೆ ಮಾಡ್ತಿದ್ರಂತೆ. ಚಿತ್ರರಂಗದವರೇ ಹೇಳೋ ಹಾಗೆ ವರದಪ್ಪ ಅವ್ರಿಗೆ ಸ್ಕ್ರಿಪ್ಟ್ ಮೇಲೆ ಒಳ್ಳೆ ಕಮಾಂಡಿಂಗ್ ಇತ್ತಂತೆ.
ಇವರು ಕೂಡ ಅಣ್ಣವರ ಸಕ್ಸಸ್ಗೆ ಒನ್ ಆಫ್ ದ ರೀಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಚಿ ಉದಯಶಂಕರ್ ಇವರು ಅಣ್ಣವರ ಆಸ್ಥಾನ ಬರಹಗಾರರು. ಅಣ್ಣವರ ಬಹುತೇಕ ಸಿನಿಮಾಗಳಿಗೆ ಇವರು ರೈಟರ್ ಆಗಿರ್ತಾರೆ. ಅಂದ್ರೆ ಸಾಹಿತ್ಯ ಮತ್ತೆ ಸಂಭಾಷಣೆ ಎರಡೂ ಇವರದ್ದೇ ಆಗಿರುತ್ತೆ. ಇದಿಷ್ಟೇ ಅಲ್ಲದೆ ಇವರು ಅಣ್ಣವರ ಸಿನಿಮಾಗಳ ಸ್ಟೋರಿ ಸೆಲೆಕ್ಷನ್ ಅಲ್ಲಿ ಕೂಡ ಕೂತ್ಕೋತಾ ಇದ್ರಂತೆ. ಅಣ್ಣವರ ಕೆಲ ಸಿನಿಮಾಗಳನ್ನ ಕನ್ನಡ ಬಾರದೇ ಇರೋ ಪರಭಾಷಾ ನಿರ್ದೇಶಕರು ನಿರ್ದೇಶಿಸಿದ್ದಾರೆ. ಆದ್ರೂ ಕೂಡ ಆ ಸಿನಿಮಾಗಳಲ್ಲಿ ಸಂಭಾಷಣೆ ತುಂಬಾ ಅರ್ಥಪೂರ್ಣವಾಗಿರುತ್ತೆ. ಅದಕ್ಕೆ ಕಾರಣ ಚಿ ಉದಯಶಂಕರ್ ಅವರು. ಅಣ್ಣವರ ಸಿನಿಮಾಗಳಲ್ಲಿ ನಾವು ಏನು ಆ ಒಂದು ಕ್ವಾಲಿಟಿ ನೋಡ್ತೀವಿ ಅದಕ್ಕೆ ಮುಖ್ಯ ಕಾರಣರು ಚಿ ಉದಯಶಂಕರ್ ಅವರು. ಇವರಿಬ್ರು ಎಂಥ ಒಳ್ಳೆ ಸ್ನೇಹಿತರು ಅಂತ ನಮ್ಮೆಲ್ರಿಗೂ ಗೊತ್ತು. ಖಂಡಿತವಾಗ್ಲೂ ಅಣ್ಣವರ ಈ ಯಶಸ್ಸಿನಲ್ಲಿ ಉದಯಶಂಕರ್ ಅವರ ಕೊಡುಗೆ ಇದೆ. ಇನ್ನು ಅಣ್ಣವರ ಸಿನಿಮಾಗಳಲ್ಲಿ ಹಾಡುಗಳು ಅದ್ಭುತವಾಗಿರ್ತವೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಅಣ್ಣವರ ಸಿನಿಮಾ ಸಿಕ್ಕ ಪ್ರತಿ ಸಲ ಚೆಚ್ಚಿ ಬಿಸಾಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಣ್ಣವರ ಸಿನಿಮಾಗಳಲ್ಲಿ ಹಾಡುಗಳು ಅಷ್ಟು ಅದ್ಭುತವಾಗಿರ್ತವೆ. ಜಿ.ಕೆ. ವೆಂಕಟೇಶ್, ಉಪೇಂದ್ರ ಕುಮಾರ್, ಎಂ ರಂಗರಾವ್, ಟಿ.ಜಿ. ಲಿಂಗಪ್ಪ, ರಾಜನ್ ನಾಗೇಂದ್ರ ಹಾಗೂ ಹಂಸಲೇಖರ್ ಅವರು ಅಮೋಘವಾದ ಮ್ಯೂಸಿಕ್ ಕೊಟ್ಟಿರ್ತಾರೆ. ಇವರಲ್ಲಿ ಜಿ.ಕೆ. ವೆಂಕಟೇಶ್ ಹಾಗೂ ಉಪೇಂದ್ರ ಕುಮಾರ್ ಅವರು ಬಹುತೇಕ ಅಣ್ಣವರ ಎಲ್ಲಾ ಸಿನಿಮಾಗಳಿಗೂ ಮ್ಯೂಸಿಕ್ ಕೊಟ್ಟಿರ್ತಾರೆ. ಇನ್ನು ಹಂಸಲೇಖರ್ ಅವರು ಬೇರೆ ನಟರ ಸಿನಿಮಾಗಳಿಗೆ ಅಣ್ಣವರಿಂದ ಹಾಡಿಸಿರ್ತಾರೆ. ಅಣ್ಣವರಿಗೆ ಕೆಲವು ಡೈರೆಕ್ಟರ್ಸ್ ಕಂಟಿನ್ಯೂ ಬ್ಲಾಕ್ ಬಸ್ಟರ್ಸ್ ಕೊಟ್ಟಿರ್ತಾರೆ. ಅವರಲ್ಲಿ ಪ್ರಮುಖರಂದ್ರೆ ವಿಜಯ್ ರೆಡ್ಡಿ ಅವರು. ಇವರು ಅಣ್ಣವರಿಗೆ ಗಂಧದ ಗುಡಿ, ಮಯೂರ, ಭಕ್ತ ಪ್ರಹ್ಲಾದ, ನಾನಿನ್ನ ಮರೆಯಲಾರೆ, ಶ್ರೀನಿವಾಸ ಕಲ್ಯಾಣ, ಬಡವರ ಬಂಧು, ಸನಾದಿ ಅಪ್ಪಣ್ಣ, ಹುಲಿಯ ಹಾಲಿನ ಮೇವು, ನೀನನ್ನ ಗೆಲ್ಲಲಾರೆ ಈ ರೀತಿಯ ಅದ್ಭುತ ಚಿತ್ರಗಳನ್ನ ನಿರ್ದೇಶಿಸಿರುತ್ತಾರೆ. ಎರಡನೆಯದಾಗಿ ಹುಣಸೂರು ಕೃಷ್ಣಮೂರ್ತಿ ಅವರು. ಇವರು ಅಣ್ಣವರಿಗೆ ಸತ್ಯ ಹರಿಶ್ಚಂದ್ರ, ಬಬ್ರುವಾಹನ, ಭಕ್ತ ಕುಂಬಾರದಂತ ಸಿನಿಮಾಗಳನ್ನ ನಿರ್ದೇಶಿಸಿರುತ್ತಾರೆ. ಮೂರನೇದಾಗಿ ವಿ ಸೋಮಶೇಖರ್ ಅವರು. ಇವರು ಶಂಕರ್ ಗುರು, ಪ್ರೇಮದ ಕಾಣಿಕೆ, ಬಂಗಾರದ ಪಂಜರ, ತಾಯಿಗೆ ತಕ್ಕ ಮಗ, ಹಾವಿನ ಹೆಡೆ, ಪರಶುರಾಮ್ರಂತ ಸಿನಿಮಾಗಳನ್ನ ನಿರ್ದೇಶಿಸಿರುತ್ತಾರೆ. ಇನ್ನು ಅಣ್ಣವರ ಆಸ್ಥಾನ ನಿರ್ದೇಶಕರಾದ ದೊರೈ ಭಗವಾನ್ ಅವರು ಬಹುತೇಕ ಅಣ್ಣವರ ಎಲ್ಲಾ ಸಿನಿಮಾಗಳನ್ನು ನಿರ್ದೇಶಿಸಿರುತ್ತಾರೆ. ಅದರಲ್ಲಿ ಪ್ರಮುಖವಾಗಿ ಆಪರೇಷನ್ ಡೈಮಂಡ್ ರಾಕೆಟ್, ಕಸ್ತೂರಿ ನಿವಾಸ, ಜೀವನ ಚೈತ್ರ, ಎರಡು ಕನಸು, ಗಿರಿಕನ್ಯೆ, ಹೊಸ ಬೆಳಕು, ಯಾರಿವನು ಇಂಥ ಅದ್ಭುತ ಸಿನಿಮಾಗಳನ್ನ ನಿರ್ದೇಶಿಸಿರುತ್ತಾರೆ. ಹಾಗೆ ಸಿಂಗೀತಂ ಶ್ರೀನಿವಾಸರಾವ್ ಅವರು. ಇವರು ಕೂಡ ಅಣ್ಣವರ ಎಲ್ಲಾ ಕ್ಲಾಸ್ ಸಿನಿಮಾಗಳನ್ನ ನಿರ್ದೇಶಿಸಿರುತ್ತಾರೆ. ಅದರಲ್ಲಿ ಪ್ರಮುಖವಾದವು ಚಲಿಸುವ ಮೋಡಗಳು, ಹಾಲು ಜೇನು, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಶ್ರಾವಣ ಬಂತು, ದೇವತಾ ಮನುಷ್ಯ. ಇನ್ನು ಡೈರೆಕ್ಟರ್ ಎ.ವಿ. ಶೇಷಗಿರಿ ರಾವ್ ಅವರು ಸಂಪತ್ತಿಗೆ ಸವಾಲ್, ರಾಜ ನನ್ನ ರಾಜ, ರವಿಚಂದ್ರ, ಬಹುದ್ದೂರ್ ಗಂಡು ಇಂಥ ಸಿನಿಮಾಗಳನ್ನ ನಿರ್ದೇಶಿಸಿರುತ್ತಾರೆ. ಇವರಲ್ಲಿ ಪ್ರಮುಖವಾಗಿ ವಿಜಯ್ ರೆಡ್ಡಿ ಹಾಗೂ ದೊರೈ ಭಗವಾನ್ ರವರು ಆಲ್ಮೋಸ್ಟ್ ಎಲ್ಲಾ ಅಣ್ಣವರ ಸಿನಿಮಾಗಳನ್ನ ನಿರ್ದೇಶಿಸಿರುತ್ತಾರೆ ಹಾಗೂ ಸಕ್ಸಸ್ಫುಲ್ ಕೂಡ ಆಗಿರ್ತಾರೆ. ಇನ್ನು ಅಣ್ಣವರ ಈ ಸಿನಿಮಾ ಸಾಧನೆಗೆ 10 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಬಂದಿರ್ತವೆ. 11 ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂದಿರುತ್ತೆ. ಇದರಲ್ಲಿ 2 ಗಾಯನಕ್ಕೆ ಬಂದಿರುತ್ತೆ. ಹಾಗೆ 1 ನ್ಯಾಷನಲ್ ಅವಾರ್ಡ್ ಬಂದಿರುತ್ತೆ, ಅದು ಕೂಡ ಗಾಯನಕ್ಕೆ. ಅಣ್ಣವರ ಸಿನಿಮಾಗಳು ನಮ್ಗೆ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಅವರ ಬಹುತೇಕ ಸಿನಿಮಾಗಳಲ್ಲಿ ಏನಾದ್ರೂ ಒಂದು ಸಂದೇಶ ಕೊಟ್ಟಿರ್ತಾರೆ. ಅದಕ್ಕೆ ಇರಬೇಕು ಅವರ ಸಾಕಷ್ಟು ಸಿನಿಮಾಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗ್ತಾ ಇತ್ತು. ಇಂಥ ಒಬ್ಬ ನಟ ಕನ್ನಡದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಇಲ್ಲ. ಇವರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ. ಸೊ ಇದು ಇವತ್ತಿನ ನನ್ನ ವಿಡಿಯೋ. ಅಣ್ಣವರ ಕುರಿತಾದ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.